ಆಕೆ ಮಂಗಳಮುಖಿಯಾಗಿದ್ರು ಕೂಡ ಯುವಕನೊಂದಿಗೆ ಪ್ರೇಮಾಂಕುರವಾಗಿತ್ತು. ಕಳೆದ 5 ವರ್ಷಗಳಿಂದ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದ ಅವರು ಇದೀಗ ಒಂದೇ ಕೋಣೆಯಲ್ಲಿ ಹೆಣವಾಗಿ ಹೋಗಿದ್ದು ಸಾಕಷ್ಟು ಅನುಮಾನ ಮೂಡುವಂತೆ ಮಾಡಿದೆ. ಹಾಗಿದ್ದರೆ ಯಾರವರು ಅಂತೀರಾ? ಈ ಸ್ಟೋರಿ ನೋಡಿ. ಒಂದೇ ಕೋಣೆಯಲ್ಲಿ ಹೆಣವಾದ ಪ್ರೇಮಿಗಳು. ಬಳ್ಳಾರಿಯ ಇಂದಿರಾ ನಗರದಲ್ಲಿ ಘಟನೆ. ಸ್ಥಳಕ್ಕೆ ಬ್ರೂಸ್ಪೇಟೆ ಪೊಲೀಸರ ಭೇಟಿ ಪರಿಶೀಲನೆ. ಈ ಫೋಟೋದಲ್ಲಿರುವ ಈಕೆಯ ಹೆಸರು ಸುಹಾಸಿನಿ. ಮೂಲತಃ ಬಳ್ಳಾರಿ ತಾಲೂಕಿನ ಚಾಗನೂರು ಗ್ರಾಮದವರು. ಸುಹಾಸಿನಿ ಮಂಗಳಮುಖಿಯಾಗಿದ್ದರೂ ಕೂಡ ಆಕೆಗೆ ಹೊಸಪೇಟೆ ತಾಲೂಕಿನ ಮಲಪನಗುಡಿ ಗ್ರಾಮದ ಶೇಖರ್ ಎಂಬುವವನೊಂದಿಗೆ ಪ್ರೇಮಾಂಕುರವಾಗಿತ್ತು. ಕಳೆದ 5 ವರ್ಷಗಳಿಂದ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದ ಅವರು ಬಳ್ಳಾರಿಯ ಇಂದಿರಾನಗರದ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ. ಶೇಖರ್ ಕಳೆದ 5-6 ತಿಂಗಳಿನಿಂದ ಶೇಖರ್ ಸುಹಾಸಿನಿಯಿಂದ ದೂರವಿದ್ದ. ಅಷ್ಟೇ ಅಲ್ಲದೆ ಶೇಖರ್ಗೆ ಬೇರೆ ಹುಡುಗಿಯೊಂದಿಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತು ಎನ್ನಲಾಗುತ್ತಿದೆ. ಇಷ್ಟಿದ್ದರೂ ಕೂಡ ಶೇಖರ್ ಸುಹಾಸಿನಿಯೊಂದಿಗೆ ಸಂಪರ್ಕದಲ್ಲಿದ್ದ. ಆದರೆ ಇಂದು ಅದೇನಾಯ್ತೋ ಗೊತ್ತಿಲ್ಲ. ಇಂದಿರಾನಗರದಲ್ಲಿ ಬಾಡಿಗೆಗೆ ಇದ್ದ ಮನೆಯಲ್ಲಿ ಶೇಖರ್ ಹಾಗೂ ಸುಹಾಸಿನಿ ಹೆಣವಾಗಿ ಹೋಗಿದ್ದಾರೆ. ಫಸ್ಟ್ ನನ್ನ ಹತ್ರನೇ ಬಂದು ಆಮೇಲೆ ಕರ್ನೂಲು, ಬೆಂಗಳೂರು ಅಲ್ಲಿ ಇಲ್ಲಿ ತಿರುಗಾಡಿ ನನ್ನ ಹತ್ರ ಬಂದು ಇವಾಗ 2 ವರ್ಷ ಆಯಿತು. ಮತ್ತೆ ಬಂದಮೇಲೆ ಇವನು ಜೊತೆ ಆಗಿದ್ದ, ಯಾರು ಇವಾಗ ಸತ್ತಿರೋ ಶೇಖರ್ ಅಲಿಯಾಸ್ ಮಣಿ, ಅವನ ಜೊತೆಲಿ ಇದ್ಮೇಲೆ ಈ ಥರ ಸುಮಾರು ಸತಿ ಜಗಳ ಆಗಿದ್ದಾವೆ. ಹಂಪಿ ಸ್ಟೇಷನಲ್ಲಿ, ಆಮೇಲೆ ಟೌನ್ ಸ್ಟೇಷನಲ್ಲಿ, ಅವ್ರ ಊರಲ್ಲಿ ಪಂಚಾಯತಿ ಮಾಡಿದ್ದೀವಿ. ಅಲ್ಲಿಗೆ ಬಗೆಹರಿತು ಬಿಡ ಅಂದ್ಕೊಂಡಿದ್ದೀವಿ. ಆದರೆ ಈ ಥರ ಮಾಡ್ಕೊತಾರ ಅಂಥೇಳಿ ನಮ್ಮ ಕನಸು ಅಂತಲೇ ಇದ್ದಿಲ್ಲ. ನನ್ನ ದೊಡ್ಡ ಮಗಳು ಅವಳು ಸುಹಾಸಿನಿ. ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ದೇವರಾಣಿ ನಮಗೆ ಗೊತ್ತಿಲ್ಲ. ನನ್ನ ಕೈಯೇ ಮುರಿದೋದಂಗೆ ಆಗ್ಬಿಡ್ತು. ಏನಿಲ್ಲ, ಅವಳಿಗೆ ನ್ಯಾಯ ದೊರಕಿಸ್ಬೇಕು. ಅವ್ರ ಮನೆಯವ್ರಿಗೆ ನಾನು ಫಸ್ಟ್ಗೆ ಹೇಳಿದ್ದೀನಿ, ಅವ್ರ ಮನೆಯವ್ರಿಗೆ ಏನಿದೆ ಅವ್ನಿಗೊಂದು ಮದುವೆ ಮಾಡಿರಿ, ನಮ್ಮ ಜೋಗಮ್ನವ್ರ ಸಹಸ ಬಿಡ್ತಾನ ಅಂತ ಅವ್ರ ಮನೆಯಲ್ಲೆಲ್ಲ ಜಗಾಡಿ, ನಾನೇ ಖುದ್ದು ಜಗಾಡಿ ಬಂದೀನಿ. ಅವಳು ಸಾವಿಗೆ ಕಾರಣ ಅವ್ರ ಮನೆಯವರೇ. ಸುಹಾಸಿನಿ ಮಂಗಳಮುಖಿಯಾಗಿದ್ರೂ ಶೇಖರ್ ಅವಳನ್ನ ಪ್ರೀತಿ ಮಾಡುತ್ತಿದ್ದನಲ್ಲದೆ ಒಂದೇ ಮನೆಯಲ್ಲಿ ವಾಸ ಕೂಡ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಇಬ್ಬರು ಮದುವೆ ಕೂಡ ಮಾಡಿಕೊಳ್ಳಬೇಕೆಂದುಕೊಂಡಿದ್ದರು. ಹಾಗಾಗಿ ಸುಹಾಸಿನಿ ಸುಮಾರು 4ರಿಂದ 5 ಲಕ್ಷ ಹಣವನ್ನ ಶೇಖರ್ಗೆ ನೀಡಿದ್ದಳಂತೆ. ಇದೇ ಹಣಕಾಸಿನ ವಿಚಾರವಾಗಿ ಇಬ್ಬರ ನಡುವೆ ಸಾಕಷ್ಟು ಬಾರಿ ಮನಸ್ತಾಪ ಕೂಡ ಉಂಟಾಗಿತ್ತಂತೆ. ಇದೀಗ ಅದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ನಡೆದಿದ್ದು, ಜಗಳ ವಿಕೋಪಕ್ಕೆ ತಿರುಗಿ ಶೇಖರ್ ಸುಹಾಸಿನಿಯನ್ನ ಕೊಲೆ ಮಾಡಿ ತಾನು ಮನೆಯ ಕಿಟಕಿಗೆ ವೇಲು ಬಿಗಿದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎನ್ನಲಾಗುತ್ತಿದೆ. ನಾನು ಹೇಳೋದು ಶೇಖರ್ ಮನೆಯವರೇ ಕಾರಣ. ಶೇಖರ್ ಯಾವ ಊರನ್ನಮ್ಮ? ಹೊಸ ಮಲ್ಪನಗುಡಿ, ಹೊಸಪೇಟೆಯಿಂದ ಒಂದು 8 ಕಿಲೋಮೀಟ್ರ್. ಹೊಸ ಮಲ್ಪನಗುಡಿ ಪಂಚಾಯತಿ ಕಟ್ಟೆಯಿಂದ ಒಂದು 8 ಮನೆ ದೂರ ಇದೆ. ಇಬ್ಬರು ಸತ್ತಾರಲ್ಲ, ಅದಕ್ಕೆ ನೀವು ಅದು ಹೆಂಗೆ? ಇಬ್ಬರು ಸತ್ತಿದ್ದಾರೆ. ಇವಳಿಗೆ ಏನೋ ಮಾಡ್ಬಿಟ್ಟು, ನನ್ನ ಮಗಳು ಮಾತ್ರ ಸಾಯಾಳಲ್ಲ, ಅವಳು ಸೂಸೈಡ್ ಮಾಡ್ಕೊಳಲ್ಲ ನನ್ನ ಮಗಳು. ಯಾಕಂದರೆ ನನ್ನ ಹತ್ರ ಇಷ್ಟು ವರ್ಷದಿಂದ ಇದ್ದಾಳ. ನನ್ನ ಮಗಳು ಸೂಸೈಡ್ ಮಾಡ್ಕೊಳಲ್ಲ, ಅಲ್ಲೇ ಅಲ್ಲ, ಅವನು ಏನೋ ಮಾಡಿಬಿಟ್ಟೆ ಅವಳಿಗೆ ಮಾಡಿರೋದು. ಅವಳಿಗೆ ಮಾಡಿದಾನಲ್ಲ, ಮಾಡಿಬಿಟ್ಟು ನನಗೇನಾದರೂ ಮಾಡ್ತಾರಂತೇಳಿ ಅವನು ಮಾಡ್ಕೊಂಡಿದ್ದಾನೆ. ಒಟ್ಟಿನಲ್ಲಿ ಪ್ರೀತಿಗೆ ಕಣ್ಣಿಲ್ಲ ಎಂಬುವಂತೆ ಶೇಖರ್ ಮಂಗಳಮುಖಿ ಸುಹಾಸಿನಿಯನ್ನ ಪ್ರೀತಿ ಮಾಡುತ್ತಿದ್ದನಲ್ಲದೆ ಮದುವೆಯಾಗಬೇಕೆಂದುಕೊಂಡಿದ್ದ. ಆದರೆ ಇದೀಗ ಏನಾಯ್ತೋ ಗೊತ್ತಿಲ್ಲ. ಇಬ್ಬರು ಹೆಣವಾಗಿ ಹೋಗಿದ್ದು ಅವರಿಬ್ಬರ ಸಾವಿಗೆ ಕಾರಣ ಏನು ಎಂಬುದನ್ನು ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಿದ್ದು, ಬ್ರೂಸ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ.